श्रीमद्भगवद्पादोद्भवसुरनरद्वीषशत्रुत्मनोऽन्वयादितरतश्चार्थेष्वभिज्ञस्वराट् वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಷಷ್ಠ ಸ್ಕಂಧ ಯಾರು ಮಾತಾಡೋದು? ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 11ನೇ ಅಧ್ಯಾಯದಲ್ಲಿ ಇವತ್ತು ಹದಿನಾಲ್ಕನೇ ಶ್ಲೋಕ. ವೃತ್ರೌವಾಚ ದಿಷ್ಟ್ಯಾ ಭವಾನ್ ಮೇ ಸಮವಸ್ಥಿತೋ ರಿಪುಃ ಯೋ ಬ್ರಹ್ಮಃ ಗುರುಃ ಭ್ರಾತೃಃ ಚ ದಿಷ್ಟ್ಯಾ ನೃಣೋದ್ಯಾಹಮಸತ್ತಮತ್ವಯ ಮಚ್ಛೂಲ ನಿರ್ಭಿಣ್ಣ ದೃಶಧೃದಾಚಿರಾತ್. ದೇವೇಂದ್ರನನ್ನ ಕುರಿತು ವೃತ್ರಾಸುರ ಹೇಳುವ ಮಾತು. ವೃತ್ರಾಸುರನಿಗೆ ಕೋಪ ಬಂದಿದೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಯಾಕೆ ಅನ್ನೋದಕ್ಕೆ ಕಾರಣವನ್ನು ಅಲ್ಲಿ ಕೊಟ್ಟಿದ್ದಾರೆ. ಭ್ರಾತೃಹಣಂ ಅಂತ ಹೇಳಿದ್ದಾರೆ. ರಿಪುಂ ವಜ್ರಾಯುಧಂ ಭ್ರಾತೃಹಣಂ ವಿಲೋಕ್ಯ ಸ್ಮರಂಶ್ಚ ತತ್ಕರ್ಮ ನೃಶಂಸಂ ಅಂಹಃ ಅಂತ. ಇಂದ್ರ ಮಾಡಿದ ನನ್ನ ಕೊಲೆ ಮಾಡಿದ್ದನ್ನ ನೆನೆಸ್ಕೊಂಡ. ಅಂತಹ ಶತ್ರುವಾದ ಇಂದ್ರ ಯುದ್ಧಕ್ಕೆ ಬಂದು ನಿಂತದ್ದನ್ನು ನೋಡಿ ಒಳಗೊಳಗೆ ನಗುತ್ತಾ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ ವೃತ್ರ. ಏನು ಹೇಳ್ದ ಅಂದ್ರೆ, ಎಲೆ ಇಂದ್ರನೇ, ನನ್ನ ಅಣ್ಣ ಮತ್ತೆ ನಿನಗೆ ಗುರುನೂ ಹೌದು, ಬ್ರಾಹ್ಮಣ ವಿಶ್ವರೂಪ. ವಿಶ್ವರೂಪ ನನಗೆ ಅಣ್ಣನೂ ಹೌದು, ನಿನಗೆ ಅವನು ಗುರುವೂ ಆಗಿದ್ದ, ಬ್ರಾಹ್ಮಣನೂ ಆಗಿದ್ದ. ಅಂತಹ ಆ ನನ್ನ ಅಣ್ಣನನ್ನ ನೀನು ಕೊಂದಂತಹ ಶತ್ರು. ನೀನಿವತ್ತು ನನ್ನ ಮುಂದೆನೇ ಬಂದು ನಿಂತಿರೋದು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ ಅಂತಾನೆ. ನನ್ನ ಅಣ್ಣನನ್ನ ಕೊಂದಂತಹ ನೀನು ಇವತ್ತು ನನ್ನ ಮುಂದೆನೇ ಬಂದು ನಿಂತಿದಿ, ಬಹಳ ಸಂತೋಷ. ನೀನು ಅಸತ್ತಮ. ನೀನು ಅಸತ್ತಮ ಅಂದರೆ ಕೆಟ್ಟವನು, ನೀನು ದುರಾತ್ಮ ನೀನು ಅಂತ. ಹೇ ಅಸತ್ತಮ, ಅಲ್ಲೇ ದುರಾತ್ಮ, ನಿನ್ನ ಹೃದಯ ಕಲ್ಲಿನಂಥ ಹೃದಯ ನಿಂದು. ಅಂತಹ ಹೃದಯವನ್ನ ನಾನು ತ್ರಿಶೂಲದಿಂದ ಒಡೆದು ನಾನು ನನ್ನ ಅಣ್ಣನ ಋಣವನ್ನ ತೀರಿಸ್ತೇನೆ ಅಂತಾನೆ.
ನನ್ನ ಅಣ್ಣನ ಋಣ ನಾನಿವತ್ತು ತೀರಿಸ್ತೇನೆ. ನಿನ್ನ ಹೃದಯವನ್ನ ತ್ರಿಶೂಲದಿಂದ ಒಡೆದು ನನ್ನ ಅಣ್ಣನ ಋಣವನ್ನು ತೀರಿಸ್ತೇನೆ ಅಂತ. ಅನೃಣಃ ಭವಾಮಿ. ದಿಷ್ಟ್ಯ ಹೃದ ಅಂತ ಅಲ್ಲಿಗನ್ವಯ. ಅಂದ್ರೆ ಅಲ್ಲ, ದೃಷಧೃದ. ದೃಷಧೃದ ಅಂತಂದ್ರೆ ಕಲ್ಲಿನಂತಹ ಹೃದಯ ನಿಂದು. ಅಂತಹ ಆ ಹೃದಯವನ್ನ ನಾನು ಈಗ ನನ್ನ ಈ ತ್ರಿಶೂಲದಿಂದ ಸೀಳಿ ನನ್ನ ಅಣ್ಣನ ಋಣವನ್ನು ನಾನು ತೀರಿಸ್ತೇನೆ. ನನ್ನ ಅಣ್ಣನ ಋಣದಿಂದ ನಾನು ಮುಕ್ತನಾಗ್ತೇನೆ. ನೀನು ಅಸತ್ತಮ, ನೀನು ದುರಾತ್ಮ ನೀನು ಅಂತ ಹೇಳ್ತಾ ಇದ್ದಾನೆ. ದಿಷ್ಟ್ಯಾ ಭವಾನ್ ಮೇ ಸಮವಸ್ಥಿತೋ ರಿಪುಃ ಯೋ ಬ್ರಹ್ಮಃ ಗುರುಃ ಭ್ರಾತೃಃ ಚ ದಿಷ್ಟ್ಯಾನ್ ಋಣೋದ್ಯಾಹಮಸತ್ತಮತ್ವಯ ಮಚ್ಛೂಲ ನಿರ್ಭಿಣ್ಣ ದೃಷಧೃದಾಚಿರಾತ್ ಯೋ ನೋಗ್ರಜಸ್ಯಾತ್ಮವಿದೋ ದ್ವಿಜಾತೇಃ ಗುರೋರಪಾಪಸ್ಯ ಚ ದೀಕ್ಷಿತಸ್ಯ ವಿಶ್ರಭ್ಯ ಖಡ್ಗೇನ ಶಿರಾಂಸ್ಯ ವೃಶ್ಚಃ ಪಶೋರಿವಾಕರಣ ಸ್ವರ್ಗಕಾಮಃ. ಪಶೋರಿವಾ ಅಕರುಣಃ ಸ್ವರ್ಗಕಾಮಃ. ನನ್ನ ಅಣ್ಣ ವಿಶ್ವರೂಪ ಮಹಾಜ್ಞಾನಿಯಾಗಿದ್ದ. ಅವನು ಪರಮಾತ್ಮನ ಜ್ಞಾನಿಯಾಗಿರ್ತಕ್ಕಂಥವನು ವಿಶ್ವರೂಪ ನನ್ನ ಅಣ್ಣ. ಬ್ರಾಹ್ಮಣನಿಗೂ ಗುರುವಾಗಿದ್ದ, ನಿನಗೂ ಗುರು ಆಗಿದ್ದ. ಮತ್ತೆ ಒಳ್ಳೆ ಯಜ್ಞ ದೀಕ್ಷಿತನಾಗಿದ್ದ. ಯಾವ ಪಾಪನೂ ಇರಲಿಲ್ಲ. ಪಾಪರಹಿತನಾಗಿ ಯಜ್ಞ ದೀಕ್ಷಿತನಾಗಿದ್ದ, ಮಹಾಜ್ಞಾನಿಯಾಗಿದ್ದ, ಗುರುವಾಗಿದ್ದ, ಬ್ರಾಹ್ಮಣ ಆಗಿದ್ದ. ಅಂಥವನಿಗೆ ಪುರೋಹಿತ ಸ್ಥಾನವನ್ನ ಕೊಡ್ತೇನೆ ಅಂತ ಹೇಳಿ ನಂಬಿಸಿ ಕರ್ಕೊಂಡು ಬಂದು ನಿಷ್ಕರುಣೆಯಿಂದ ಅವನ ತಲೆಯನ್ನ ಖಡ್ಗದಿಂದ ಕತ್ತರಿಸಿದೆ. ಹೆಂಗೆ ಅಂದ್ರೆ, ಈ ಯಜ್ಞದಲ್ಲಿ ಸ್ವರ್ಗಕಾಮೋ ಯಜೇತ ಅಂತ ಇದೆ. ಸ್ವರ್ಗಕಾಮನೆಯಿಂದ ಯಜ್ಞ ಮಾಡಬೇಕು ಅಂತ ಹೊರಟಂತಹ ಯಜಮಾನ ಕರುಣೆ ಇಲ್ಲದೆ ಪಶುವನ್ನ ಹೇಗೆ ಕೊಲ್ತಾರೋ ಹಾಗೆ ಸ್ವರ್ಗಕಾಮನಾದಂತಹ ಯಜ್ಞ ಮಾಡುವ ಪುರುಷ ಪಶೋರಿವ ಅಕರುಣಃ ಸ್ವರ್ಗಕಾಮಃ ಅಂದ್ರೆ ಸ್ವರ್ಗವನ್ನ ಬಯಸ್ತಕ್ಕಂತಹ ಪುರುಷ ಯಜ್ಞದಲ್ಲಿ ದೀಕ್ಷಿತನಾಗಿ ಹೇಗೆ ಪಶುವನ್ನ ಕರುಣೆ ಇಲ್ಲದೆ ಕೊಲ್ತಾನೋ ಹಾಗೆ ನನ್ನ ಅಣ್ಣನನ್ನ ನೀನು ಕರುಣೆ ಇಲ್ಲದೆ ಖಡ್ಗದಿಂದ ಅವನ ತಲೆ ಕತ್ತರಿಸಿಬಿಟ್ಟಿ ಅಂತ. ಖಡ್ಗೇನ ವಿಶ್ರಭ್ಯ. ಪೌರೋಹಿತ್ಯ ಮಾಡಿಸು ಅಂತ ಹೇಳಿ, ಪೌರೋಹಿತ ಸ್ಥಾನ ಕೊಡ್ತೇನೆ ನಿನಗೆ ಅಂತ ಹೇಳಿ ನಂಬಿಸಿ ಅವನನ್ನು ಕರ್ಕೊಂಡು ಬಂದಿ. ವಿಶ್ವಾಸ್ಯ ವಿಶ್ರಭ್ಯ. ವಿಶ್ರಭ್ಯ ಅನ್ನೋದಕ್ಕೆ ವಿಶ್ವಸ್ಯ ಅಂತ ನಂಬಿಸಿ ಅನ್ನೋ ಅಭಿಪ್ರಾಯ. ಪೌರೋಹಿತ್ಯ ಸ್ಥಾನವನ್ನು ಕೊಡ್ತೇನೆ ಅಂತ ಅವನಿಗೆ ನಂಬಿಸಿ ಕರ್ಕೊಂಡು ಬಂದು ಅವನ ತಲೆ ಕಡ್ದಿ.
ಅವನಿಗೆ ವಿಶ್ವಾಸ ಹುಟ್ಟು ಹಾಗೆ ಮಾಡಿ ಅಂತ ಅನ್ನೋದು ಒಳಗಿನ ಅಭಿಪ್ರಾಯ. ವಿಸ್ರಭ್ಯ ಅಂದ್ರೆ ವಿಶ್ವಸ್ಯ ಅಂತ ನಂಬಿಸೋದು. ಪೌರೋಹಿತ್ಯರಾಗಿ ಬರಬೇಕು ನೀನು ಅಂತ ಹೇಳಿ ಪೌರೋಹಿತ್ಯ ಸ್ಥಾನ ಕೊಡ್ತೇನೆ ಅಂತ ನಂಬಿಸಿ ಕರ್ಕೊಂಡು ಬಂದು ಕರುಣೆ ಇಲ್ಲದೆ ಅವನ ತಲೆ ಕಡದಿ ನೀನು ಅಂತ. ಯೋನೋಗ್ರಜಸ್ಯಾತ್ಮವಿದೋ ದ್ವಿಜಾತೇಃ ಗುರೋರಪಾಪಸ್ಯ ಚ ದೀಕ್ಷಿತಸ್ಯ ವಿಸ್ರಭ್ಯ ಖಡ್ಗೇನ ಶಿರಾಂಸ್ಯ ವೃಶ್ಚಃ ಪಶೋರಿವಾ ಕರುಣಸ್ವರ್ಗಕಾಮಃ. ಹ್ರೀಶ್ರೀದಯಾ ಕೀರ್ತಿಭಿರುಜ್ಜಿತಂ ತ್ವಾಂ ಸ್ವಕರ್ಮಣಾ ಪುರುಷಾದೈಶ್ಚ ಗರ್ಹ್ಯಂ ಕೃಚ್ಛ್ರೇಣ ಮಚ್ಛೂಲ ವಿಭಿನ್ನ ದೇಹಂ ಅಸ್ಪೃಷ್ಟವನ್ಹಿಂ ಸಮದಂತು ಗೃಧ್ರಾಃ. ನಿನಗೆ ಕೆಟ್ಟ ಕೆಲಸ ಮಾಡೋದರಲ್ಲಿ ನಾಚಿಕೆನೇ ಇಲ್ಲ. ಹ್ರೀ ಶ್ರೀ ದಯಾ ಕೀರ್ತಿಭಿ ಉಜ್ಜಿತಂ ಅಂತಾನೆ. ನಾಚಿಕೆ ಇಲ್ಲ ನಿನಗೆ, ಆಮೇಲೆ ದಯೆ ಇಲ್ಲ, ಕೀರ್ತಿ ಇಲ್ಲ. ಶ್ರೀ ಉಜ್ಜಿತಂ ಅಂದರೆ ನಿನಗೆ ಧರ್ಮ ಅರ್ಥ ಕಾಮ ಸಂಪತ್ತಿನ ಯೋಗ್ಯತೆ ಇಲ್ಲ ಅಂತ ಅರ್ಥ. ಇಲ್ಲಿ ಹ್ರೀ ಶ್ರೀ ದಯಾ ಕೀರ್ತಿ ಈ 4ರಿಂದ ಉಜ್ಜಿತನಾದವನು ನೀನು ಅಂತ ಬರೆದಿದ್ದಾರೆ. ಹ್ರೀ ಶ್ರೀ ದಯಾ ಕೀರ್ತಿಭಿ ಉಜ್ಜಿತಂ ಅಂತ ಬೈತಾ ಇದ್ದಾನೆ. ಹ್ರೀ ಉಜ್ಜಿತ ಅಂದ್ರೆ ನಾಚಿಕೆ ಇಲ್ಲ ಅಂತ ಅರ್ಥ. ಸರಿ, ಯಾಕೆಂದ್ರೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಿದಿ, ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಕೆಟ್ಟ ಕೆಲಸ ಮಾಡೋದ್ರಲ್ಲಿ ನಾಚಿಕೆನೇ ಇಲ್ಲ ನಿನಗೆ ಅಂತ ಆ ಅಭಿಪ್ರಾಯ. ಶ್ರೀ ಉಜ್ಜಿತ ಅಂದ್ರೇನು? ಶ್ರೀ ಅಂದ್ರೆ ಸಂಪತ್ತು, ಧರ್ಮಾರ್ಥ ಕಾಮಗಳ ಸಂಪತ್ತು. ಆ ಸಂಪತ್ತಿನಲ್ಲಿ ನಿನಗೆ ಯೋಗ್ಯತೆ ಇಲ್ಲ ಅಂತ. ತ್ರಿವರ್ಗ ಸಂಪತ್ತಿ, ಆ ತ್ರಿವರ್ಗ ಸಂಪತ್ತಿನಲ್ಲಿ ನಿನಗೆ ಯೋಗ್ಯತೆ ಇಲ್ಲ. ಮತ್ತೆ ದಯಾ ಇಲ್ಲ, ಕೀರ್ತಿ ಇಲ್ಲ. ಅಂಥವನು ನೀನು. ಇಂಥ ನಿನ್ನ ಈ ಗುರುಹತ್ಯೆ ಏನಿದೆ ಇದು ಅಕೃತ್ಯ, ಇದು ಮಾಡಬಾರದಂತಹ ಕೆಲಸ. ಗುರುಸ್ಥಾನದಲ್ಲಿ ಇದ್ದಂತಹ ಪುರೋಹಿತ ಸ್ಥಾನದಲ್ಲಿ ಬ್ರಾಹ್ಮಣನನ್ನಾಗಿ ವರಿಸಿ ಅವನನ್ನು ಕೊಲ್ಲೋದು ಅಕೃತ್ಯ, ಮಾಡಬಾರದ ಕೆಲಸ, ಗುರುಹತ್ಯ. ಅಂತಹ ಅಕೃತ್ಯವನ್ನ ಎಂತಹ ರಾಕ್ಷಸರು, ನರಭಕ್ಷಕರಾದಂತಹ ರಾಕ್ಷಸರು ಕೂಡ ನಿಂದನೆ ಮಾಡ್ತಕ್ಕಂತಹ ಕೆಲಸ ಇದು. ಪುರುಷಾದೈಶ್ಚ ಗರ್ಹ್ಯಂ, ಪುರುಷಾದರು ಅಂದ್ರೆ ಮನುಷ್ಯರನ್ನ ತಿಂತಕ್ಕಂಥವ್ರು, ನರಭಕ್ಷಕರು. ಅಂತಹ ನರಭಕ್ಷಕರಾದ ರಾಕ್ಷಸರು ಕೂಡ ಈ ಕೆಲಸವನ್ನ ನಿಂದನೆ ಮಾಡ್ತಾರೆ. ಅಂತಹ ಕೆಟ್ಟ ಕೆಲಸ ಮಾಡಿದ್ದಿ ನೀನು. ಗುರುಹತ್ಯ, ಬ್ರಾಹ್ಮಣ ಹತ್ಯ, ಅಂತಹ ಕೆಲಸ ಎಲ್ಲ ನರಭಕ್ಷಕರು ಕೂಡ, ಪುರುಷಾದರೂ ಕೂಡ ನರಭಕ್ಷಕರು ಕೂಡ ನಿನ್ನ ಈ ಕೆಲಸವನ್ನ ನಿಂದನೆ ಮಾಡ್ತಾರೆ. ಆದ್ರಿಂದ ನಾನೀಗ ನಿನ್ನ ಈ ದೇಹವನ್ನ ಈ ತ್ರಿಶೂಲದಿಂದ ಸೀಳಿ ನಿನಗೆ ಅತ್ಯಂತ ಕಷ್ಟಕರವಾದ ಸಾವನ್ನ ತರ್ತೇನೆ ಅಂತಾನೆ. ಕೃಚ್ಛ್ರೇಣ ಮಚ್ಛೂಲ ವಿಭಿನ್ನ ದೇಹಂ, ನನ್ನ ಶೂಲದಿಂದ ನಿನ್ನ ದೇಹವನ್ನ ಸೀಳಿ ಕಷ್ಟದಿಂದ ಸಾಯ್ಬೇಕು ನೀನು, ಹಂಗ ಮಾಡ್ತೇನೆ. ಮತ್ತೆ ನಿನ್ನ ಸತ್ತ ಮೇಲೂ ಕೂಡ ನಿನಗೆ ಯಾರು ಅಗ್ನಿಸ್ಪರ್ಶ ಮಾಡ್ಲಿಕ್ಕಿರಬಾರ್ದು. ನಿನ್ನ ಸತ್ತ ಮೇಲೂ ಕೂಡ ನಿನಗೆ ಬೆಂಕಿಯನ್ನು ಹಚ್ಚಲಿಕ್ಕೆ ಯಾರೂ ಇರಬಾರ್ದು. ಆ ಥರ ಎಲ್ಲಾ ದೇವತೆಗಳನ್ನು ಸಾಯಿಸಿಬಿಡ್ತೇನೆ. ದೇವತೆಗಳನ್ನೆಲ್ಲ ಸಾಯಿಸಿ ನಿನ್ನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡೋರೇ ಯಾರು ಇಲ್ಲ ಅನ್ನೋ ರೀತಿ ಮಾಡಿಬಿಡ್ತೇನೆ. ನಿನ್ನ ದೇಹವನ್ನ ಹದ್ದುಗಳೇ ತಿನ್ಲಿ, ನಿನ್ನ ಶವವನ್ನ ಹದ್ದುಗಳು ತಿನ್ಲಿ,
ಸಮದಂತು ಗೃಧ್ರಾಹ. ಗೃಧ್ರಾಹ ಅಂದ್ರೆ ಹದ್ದುಗಳು. ಹದ್ದುಗಳಿಗೆ ನಿನ್ನ ದೇಹ ಆಹಾರ ಆಗಿ ಬಿಡ್ಲಿ. ನಿನಗೆ ಬೆಂಕಿ ಕೊಡೋರೆ ಯಾರು ಇಲ್ಲದೆ ಇರೋ ತರ ಎಲ್ಲ ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲಾ ದೇವತೆಗಳನ್ನೂ ಸಂಹಾರ ಮಾಡಿಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಸ್ಪೃಷ್ಟವನ್ಹಿಂ ಅಂತ ಅಂದ್ರೆ ಬೆಂಕಿ ಕೊಡೋರೇ ಇಲ್ಲದೆ ಇರೋ ತರ ಮಾಡ್ತೇನೆ. ನಿನ್ನ ದೇಹಕ್ಕೆ ಬೆಂಕಿ ಕೊಡೋರು ಇಲ್ಲದೆ ಇರೋ ಹಾಗೆ ಎಲ್ಲಾ ದೇವತೆಗಳನ್ನು ಕೊಲ್ತೇನೆ ಅಂತ ತಾತ್ಪರ್ಯ. ಅಸ್ಪೃಷ್ಟವನ್ಹಿಂ ಅನ್ನೋದಕ್ಕೆ ಅಲ್ಲಿರೋದು ಹಾಗೆ. ಕೃಚ್ಛ್ರೇಣ ಮಚ್ಛೂಲ ವಿಭಿನ್ನ ದೇಹಂ ಅಂತಿದೆ. ನನ್ನ ಶೂಲದಿಂದ ನಿನ್ನ ದೇಹವನ್ನು ತುಂಡು ಮಾಡಿ ಬಹಳ ಕಷ್ಟಕರವಾದ ಸಾವು ಬರೋ ಹಾಗೆ ಮಾಡ್ತೇನೆ. ಆಮೇಲೆ ಅಸ್ಪೃಷ್ಟವನ್ಹಿಂ ಅಂತ ಇದೆ. ಅಸ್ಪೃಷ್ಟವನ್ನಿ ಅಂದ್ರೆ ವನ್ನಿಗೆ ಆಹುತಿ ಆಗೋದು ಬೇಡ ನಿನ್ನ ದೇಹ, ಆ ಥರ ಮಾಡ್ತೇನೆ ಅಂತ ಅದರ ಅಭಿಪ್ರಾಯ. ನಿಶೇಷ ನಾಶ ಮಾಡ್ತೇನೆ ಅಂತ ವಿಜಯಧ್ವಜ ತೀರ್ಥರು ಅದನ್ನ ಸೂಚನೆ ಅಂತ ಕೊಟ್ಟಿದ್ದಾರೆ. ಅಸ್ಪೃಷ್ಟವನ್ನಿಮಿತ್ಯನೇನ ನಿಶೇಷ ನಾಶಂ ಸೂಚಯತಿ. ವನ್ನಿ ಕೊಡೋರು ಯಾರಿಲ್ದೇ ಇರೋ ತರ ನಿಶೇಷ ನಾಶ ಮಾಡ್ತೇನೆ ಅಂತ. ಅದನ್ನ ಸತ್ಯಧರ್ಮ ತೀರ್ಥರು ಇನ್ನೂ ಸ್ವಲ್ಪ ಬಿಡಿಸಿ ಬರೀತಾರೆ. ಏತೇನ ಕುಟುಂಬ ನಿಕರುಂಬ ಸಂಬಂಧಿ ನಾಮ ಶೇಷಾಣಾಂ ನಾಶಾಂ ಸೂಚಯತಿ ಅಂತ. ಎಲ್ಲ ಕುಟುಂಬ ಸಮೇತ ಎಲ್ಲರನ್ನೂ ವಿಶೇಷವಾಗಿ ನಾಶ ಮಾಡ್ತೇನೆ ಅನ್ನೋದನ್ನು ಸೂಚನೆ ಮಾಡ್ತದೆ. ಮತ್ತೆ ಆ ದೇಹ ಏನಾಗಬೇಕು ಅಂದ್ರೆ ಸಮದಂತು ಗೃಧ್ರಾಹ, ಗೃಧ್ರಗಳು ತಿನ್ಲಿ, ಹದ್ದುಗಳೇ ನಿನ್ನ ಶವವನ್ನು ತಿನ್ನಬೇಕು, ಆ ಥರ ಮಾಡ್ತೇನೆ. ಹರಿ ಶ್ರೀ ದಯಾ ಕೀರ್ತಿಭಿರುಜ್ಜಿತಂ ತ್ವಾಂ ಸ್ವಕರ್ಮಣ ಪುರುಷಾದೈಶ್ಚ ಗರ್ಹ್ಯಂ ಕೃಚ್ಛ್ರೇಣ ಮಚ್ಛೂಲ ವಿಭಿನ್ನ ದೇಹಂ ಅಸ್ಪೃಷ್ಟವನ್ಹಿಂ ಸಮದಂತು ಗೃಧ್ರಾಹ. ಅನ್ಯೇತು ಯೇ ತ್ವಾನು ನೃಶಂಸಮಜ್ಞಾ ಯದ್ಯುದ್ಯತಾಸ್ತ್ರಾ ಪ್ರಹರಂತಿ ಮಹ್ಯಂ ತೈರ್ಭೂತನಾಥಂ ಸಗಣಂ ನಿಶಾತ ತ್ರಿಶೂಲ ನಿರ್ಭಿಣ್ಣಗಳೈರ್ಯಜಾಮಿ. ಈ ದೇವತೆಗಳೆಲ್ಲ ಇದ್ದಾರಲ್ಲ, ನಿನ್ನ ಕಡೆ ನಿಂತು ನಿನಗೆ ಸಹಾಯ ಮಾಡಲಿಕ್ಕೆ ಅಂತ ಬಂದಿದ್ದಾರಲ್ಲ, ಅವರೆಲ್ಲ ನನ್ನ ಮೇಲೆ ಏನಾದರೂ ಆಯುಧಗಳನ್ನು ಎಸೆದು ಕೈ ಮಾಡಿದರೂ ಅಂತಹ ಅಜ್ಞಾನಿಗಳಾದ ಬೇರೆ ಬೇರೆ ದೇವತೆಗಳು ಯಾರ್ಯಾರಿದ್ದಾರೋ ಅವರನ್ನೆಲ್ಲ ನಾನು ಇದೇ ಚೂಪಾದಂತಹ ತ್ರಿಶೂಲದಿಂದ ಅವರ ಕತ್ತನ್ನು ಕೊಯ್ದು ಭೈರವನಿಗೆ ಬಲಿ ಹಾಕ್ಬಿಡ್ತೇನೆ. ಭೂತನಾಥಂ ಸಗಣಂ, ಭೈರವ ಮತ್ತು ಅವನ ಭೈರವ ಗಣ, ಆ ಭೈರವನಿಗೆ ಮತ್ತು ಭೈರವನ ಗಣಗಳಿಗೆ ಅವ್ರನ್ನೆಲ್ಲ ಕತ್ತರಿಸಿ ಇದೇ ತ್ರಿಶೂಲದಿಂದ ಅವರ ಕತ್ತು ಕೊಯ್ದು ಭೈರವನಿಗೆ ಮತ್ತು ಆ ಭೈರವನ ಗಣಗಳಿಗೆಲ್ಲ ಬಲಿ ಹಾಕಿಬಿಡ್ತೇನೆ ಅಂತಾನೆ. ಅನ್ಯೇತು ಯೇ ತ್ವಾನು, ನಿನ್ನನ್ನು ಅನುಸರಿಸಿಕೊಂಡು ಬಂದಂತಹ ಈ ಅಜ್ಞಾನಿಗಳು, ಅಜ್ಞಾಹ ನೃಶಂಸಂ ಅಜ್ಞಾಹ ಯದಿ ಉದ್ಯತಾಸ್ತ್ರಾಹ, ಒಂದು ವೇಳೆ ಅವರೇನಾದರೂ ನನ್ನ ಮೇಲೆ ಕೈ ಮಾಡಿದರೆ ಅಂತ. ಯದಿ ಉದ್ಯತಾಸ್ತ್ರಾಹ, ನಿನ್ನನ್ನಂತೂ ಇವಾಗ ಈ ಥರ ಸಾಯಿಸ್ತೇನೆ ಅಂತ ಹೇಳ್ದ. ಆವಾಗೇನಾದರೂ ಆ ದೇವತೆಗಳು ಉಳಿದವರು, ಬೇರೆ ದೇವತೆಗಳು ಅಜ್ಞಾನಿಗಳು ನನ್ನ ಮೇಲೇನಾದ್ರು ಕೈ ಮಾಡಲಿಕ್ಕೆ ಬಂದರೆ, ಏನಾದರೂ ಆಯುಧಗಳನ್ನು ನನ್ನ ಮೇಲೆ ಪ್ರಯೋಗ ಮಾಡಿದರು ಅಂದರೆ ಅವರನ್ನೆಲ್ಲ ನಿಶಾತ ತ್ರಿಶೂಲ ನಿರ್ಭಿಣ್ಣಗಳೈಹಿ, ಚೂಪಾದಂತಹ ಈ ತ್ರಿಶೂಲದಿಂದ, ಗಳ ಅಂದರೆ ಕುತ್ತಿಗೆ, ಅವರ ಕುತ್ತಿಗೆಯನ್ನು ಕೊಯ್ದು ಬಿಡ್ತೇನೆ.
ಅವರ ಕುತ್ತಿಗೆಯನ್ನು ಕೊಯ್ದು ನಾನು ಭೂತನಾಥಂ ತೈಹಿ ಸಗಣಂ ಭೂತನಾಥಂ ಅಂತ, ಭೂತನಾಥ ಅಂದ್ರೆ ಭೈರವ ಅಂತ ಅರ್ಥ ಬರೆದಿದ್ದಾರೆ. ಭೂತನಾಥನಾದಂತಹ ಭೈರವನಿಗೆ ಮತ್ತು ಅವನ ಗಣಗಳಿಗೆ ಬಲಿ ಹಾಕಿಬಿಡ್ತೇನೆ ಆ ಎಲ್ಲ ದೇವತೆಗಳನ್ನ ಕುತ್ತಿಗೆ ಕೊಯ್ದು. ಅನ್ಯೇತು ಯೇ ತ್ವಾನು ನೃಶಂ ಸಮಜ್ಞಾಃ ಯದ್ಯುಜ್ಯತಾಸ್ತ್ರಾ ಪ್ರಹರಂತಿ ಮಹ್ಯಂ ತೈರ್ಭೂತನಾಥಂ ಸಗಣಂ ನಿಶಾತ ತ್ರಿಶೂಲ ನಿರ್ಭಿಣ್ಣಗಳೈರ್ಯಜಾಮಿ ಅಥೋ ಹರೇ ಮೇ ಕುಲಿಶೇನ ವೀರ ಹರ್ತಾ ಪ್ರಮಥ್ಯೇಹ ಶಿರೋ ಯದೀಹ ತತ್ರಾನೃಣೋ ಭೂತಬಲಿಂ ವಿಧಾಯ ಮನಸ್ವಿನಾಂ ಪಾದರಜ ಪ್ರಪತ್ಸ್ಯೆ. ಅಥವಾ ಎಲೆ ವೀರ ಅಂತ ಅವನನ್ನು ಸಂಬೋಧನೆ ಮಾಡ್ತಾನೆ ಇಂದ್ರನನ್ನ. ವೀರನಾದಂತಹ ಇಂದ್ರನೇ, ನೀನೇ ವಜ್ರಾಯುಧ ಏನಿದೆ ಅಲ್ಲ ನಿನ್ನತ್ರ, ಆ ವಜ್ರಾಯುಧದಿಂದ ಯುದ್ಧದಲ್ಲಿ ನನ್ನನ್ನ ಪ್ರಹಾರ ಮಾಡಿ ನನ್ನ ತಲೆಯನ್ನು ಹಾರಿಸಿದ್ರು ಸರಿ, ಆಗಲೂ ನನಗೆ ಅದು ಒಳ್ಳೇದೇ ಆಗತ್ತೆ ಅಂತ. ಒಂದು ಇದುವರೆಗೂ ಹೇಳ್ದ, ನಿನ್ನನ್ನು ಹಂಗ ಕೊಲ್ತೇನೆ, ನಿಮ್ಮ ಗಣ ಪರಿವಾರ ಸಮೇತ ಎಲ್ಲ ದೇವತೆಗಳನ್ನು ಕೂಡ ಕೊಲ್ತೇನೆ ಅಂತ. ಅಥವಾ ಅಂತ ಈಗ ಹೇಳ್ತಾ ಇದ್ದಾನೆ. ಅಥೋ ವೀರ, ಒಳ್ಳೆ ಪರಾಕ್ರಮಿಯೇ ಇಂದ್ರನೇ, ನೀನೇ ವಜ್ರಾಯುಧದಿಂದ ನನ್ನ ತಲೆ ಹಾರಿಸಿಬಿಡು, ಅದು ಸರಿ. ವಜ್ರಾಯುಧವನ್ನು ಪ್ರಯೋಗ ಮಾಡಿ ನನ್ನ ತಲೆಯನ್ನು ನೀನೇ ಕಡಿದು ಬಿಡು, ಆವಾಗಲೂ ನನಗೆ ಅದು ಒಳ್ಳೆಯದು. ಯಾಕೆ ಅಂದರೆ ನಾನು ನನ್ನ ಶರೀರವನ್ನ ಪಶುಗಳಿಗೆ ಪಕ್ಷಿಗಳಿಗೆ ಬಲಿದಾನ ಮಾಡಿ ನಾನು ಕರ್ಮಬಂಧನದಿಂದ ಮುಕ್ತನಾಗ್ತೇನೆ, ಒಳ್ಳೆ ದಿವ್ಯವಾದ ಜ್ಞಾನಿಗಳ ಲೋಕಕ್ಕೆ ಹೋಗ್ತೇನೆ, ಹೋಗಿ ಅವರ ಪಾದಧೂಳಿಯನ್ನ ಸಂಪಾದನೆ ಮಾಡ್ತೇನೆ ಅಂತಾನೆ. ಪಾದರಜ ಪ್ರಪತ್ಸೆ, ಮನಸ್ವಿನಾಂ ಪಾದರಜ ಪ್ರಪತ್ಸೆ, ಜ್ಞಾನಿಗಳ ಲೋಕಕ್ಕೆ ಹೋಗಿ ಆ ಜ್ಞಾನಿಗಳ ಪಾದವನ್ನ ನಾನು ಪಾದರಜ ಪಾದಧೂಳಿಯನ್ನ ನಾನು ಪಡಿತೇನೆ. ಹಾಗಾಗಿ ನೀನೇ ಬೇಕಾದ್ರೆ ನನ್ನ ತಲೆಯನ್ನು ಕಡಿದು ಬಿಡು ವಜ್ರಾಯುಧದಿಂದ, ಅದು ನನಗೆ ಒಳ್ಳೆಯದೇ. ಭೂತ ಬಲಿ ಆಗ್ತೇನೆ ನಾನು, ನನ್ನ ಶರೀರವನ್ನ ಬಲಿದಾನ ಮಾಡಿ ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ನನ್ನ ಶರೀರವನ್ನ ಬಲಿದಾನ ಮಾಡಿ ನಾನು ಎಲ್ಲ ಕರ್ಮಗಳನ್ನು ಕೂಡ ಕರ್ಮದ ಬಂಧನವನ್ನೆಲ್ಲ ಬಿಡಿಸ್ಕೊಂಡು ವಿಮುಕ್ತ ಕರ್ಮ ಬಂಧನ ಅನೃಣಃ ಅನ್ನೋದಕ್ಕೆ ವಿಮುಕ್ತ ಕರ್ಮ ಬಂಧನ, ಅನೃಣನಾಗಿ ಕರ್ಮಬಂಧನದಿಂದ ಮುಕ್ತನಾಗಿ ಮನಸ್ವಿನಾಂ ಪಾದರಜ ಪ್ರಪತ್ಸೆ, ಜ್ಞಾನಿಗಳ ಲೋಕಕ್ಕೆ ಹೋಗಿ ಅಲ್ಲಿ ಜ್ಞಾನಿಗಳ ಪಾದಧೂಳಿಯನ್ನು ಸ್ವೀಕಾರ ಮಾಡ್ತೇನೆ, ಪಾದಧೂಳಿಯನ್ನು ಪಡ್ಕೊಳ್ತೇನೆ. ಹಾಗಾಗಿ ಅದು ಒಳ್ಳೆಯದೇ ನನಗೆ. ಹಾಗಾದರೂ ಮಾಡು, ಇಲ್ಲ ನಾನು ನಿನ್ನನ್ನು ಕೊಲ್ತೇನೆ, ನಿನ್ನನ್ನ ಬೆಂಕಿ ಇಡೋರು ಇಲ್ಲದೆ ಇರೋ ತರ ಎಲ್ಲ ದೇವತೆಗಳನ್ನು ಕೊಂದು ಬಿಡ್ತೇನೆ ನಾನು. ಅಥವಾ ನೀನೇ ನನ್ನ ತಲೆಯನ್ನು ಆ ವಜ್ರಾಯುಧದಿಂದ ತೆಗೆದು ನನ್ನನ್ನು ಸಾಯಿಸು, ನಾನು ಪಶು ಪಕ್ಷಿಗಳಿಗೆ ನನ್ನ ಶರೀರವನ್ನು ಬಲಿದಾನ ಮಾಡಿ ಅನೃಣನಾಗಿ ದಿವ್ಯವಾದ ಲೋಕವನ್ನು ಪಡೆದು ಜ್ಞಾನಿಗಳ ಪಾದಧೂಳಿಯನ್ನ ಸೇರ್ಕೊಳ್ತೇನೆ. ಅಥೋ ಹರೇ ಮೇ ಕುಲಿಶೇನ ವೀರ ಹರ್ತಾ ಪ್ರಮಥ್ಯೇಹ ಶಿರೋ ಯದೀಹ ತತ್ರಾನೃಣೋ ಭೂತಬಲಿಂ ವಿಧಾಯ ಮನಸ್ವಿನಾಂ ಪಾದರಜ ಪ್ರಪತ್ಸ್ಯೆ. ಸುರೇಂದ್ರ ಕಸ್ಮಾನ್ನ ಹಿನೋಷಿ ವಜ್ರಂ ಪುರಸ್ಥಿತೆ ವೈರಿಣಿಮಯ್ಯಮೋಘಂ ಮಾ ಸಂಶಯಿಷ್ಠಾನಗದೇವ ವಜ್ರಂ ಸ್ಯಾನ್ನಿಷ್ಫಲಂ ಕೃಪಣಾರ್ಥೇವ ಯಾಂಚ. ಸುರೇಂದ್ರ ಅಂತ ಸಂಬೋಧನೆ. ಎಲೆ ದೇವತೆಗಳ ರಾಜ, ದೇವತೆಗಳ ಒಡೆಯನೇ, ದೇವೇಂದ್ರನೇ, ನಾನು ನಿನ್ನ ಶತ್ರು, ನಿನ್ನ ಮುಂದೆನೇ ಬಂದು ನಿಂತಿದ್ದೇನೆ, ಆದರೂ ನೀನು ನನ್ನ ಮೇಲೆ ಆ ವಜ್ರಾಯುಧವನ್ನು ಯಾಕೆ ಪ್ರಯೋಗ ಮಾಡ್ತಾ ಇಲ್ಲ ಅಂತ ಕೇಳ್ತಾನೆ. ಅದು ಅಮೋಘ, ಅದು ಅಮೋಘಂ
ಅದು ಅಮೋಘ. ವಜ್ರಾಯುಧ ಅಂತನ್ನೋದು ಅಮೋಘ, ಅಂದ್ರೆ ವ್ಯರ್ಥ ಆಗೋದಿಲ್ಲ. ಈಗ ನೀನು ಹಿಂದೆ ಗದೆಯನ್ನ ಪ್ರಯೋಗ ಮಾಡದಿಲ್ಲ, ಅದು ವ್ಯರ್ಥ ಆಯ್ತು. ಗದೆಯನ್ನ ಪ್ರಯೋಗ ಮಾಡಿದಾಗ ಅದು ಹೇಗೆ ವ್ಯರ್ಥ ಆಯ್ತೋ ಹಾಗೆ ಇದು ಎಲ್ಲಿ ವ್ಯರ್ಥ ಆಗಿಬಿಡುತ್ತೋ ಅಂತ ಸಂಶಯ ಪಡಬೇಡ. ಗದೆ ನನ್ನ ಮೇಲೆ ಪ್ರಯೋಗ ಮಾಡಿದಾಗ ಅದು ವ್ಯರ್ಥ ಆಯ್ತು, ಆ ಥರ ಈ ವಜ್ರಾಯುಧ ವ್ಯರ್ಥ ಆಗೋದಿಲ್ಲ, ಅದರ ಮೇಲೆ ನಿನಗೆ ಸಂಶಯನೇ ಬೇಡ ಅಂತಾನೆ. ವಜ್ರಾಯುಧದ ಬಗ್ಗೆ ವೃತ್ರ ಹೇಳುವ ಮಾತಿದು. ಸ್ಯಾನ್ನಿಷ್ಫಲಂ ಕೃಪಣಾರ್ಥೇವ ಯಾಂಚ ಅಂತ ದೃಷ್ಟಾಂತ ಕೊಟ್ಟು ಹೇಳ್ತಾನೆ. ಜಿಪುಣರಲ್ಲಿ ಹೋಗಿ ನಾವು ಕಾಸು ಬೇಡಿದ್ರೆ ವ್ಯರ್ಥ ಆಗತ್ತೆ ಬೇಡಿದ್ದು. ಯಾರಾದರೂ ಕೃಪಣರಿರ್ತಾರಲ್ಲ, ಜಿಪುಣರು, ಅವ್ರ ಹತ್ರ ಹೋಗಿ ಕೊಡಿ ಅಂತ ಕೇಳಿದ್ರೆ ವ್ಯರ್ಥ. ನಾವು ಹೋಗಿದ್ದು ವ್ಯರ್ಥ, ಕೇಳಿದ್ದು ವ್ಯರ್ಥ. ಯಾಕೆಂದ್ರೆ ಅವ್ರು ಕೊಡಲ್ಲ, ಎಷ್ಟು ಕೇಳಿದ್ರು ಕೊಡಲ್ಲ, ಅವ್ರ ಹತ್ರ ಬೇಕಾದಷ್ಟು ಇರುತ್ತೆ. ಆದರೂ ಜಿಪುಣರು ಮತ್ತೊಬ್ಬರಿಗೆ ಕೈ ಎತ್ತಿ ದಾನ ಮಾಡಬೇಕು ಅನ್ನೋ ಬುದ್ಧಿ ಇರೋದಿಲ್ಲ ಅವರಿಗೆ. ಹಾಗಾಗಿ ನೀವು ಹೋಗಿ ಅವ್ರ ಹತ್ರ ಏನಾದರೂ ಹಣ ಕೇಳಿದ್ರೆ ಅವರು ಕೊಡೋದಿಲ್ಲ. ಹಾಗಾಗಿ ಅವ್ರ ಹತ್ರ ಹೋಗಿ ನೀವು ಕೇಳಿದ್ದು ವ್ಯರ್ಥ ಆಗಿ ಹೋಗುತ್ತೆ. ಕೃಪಣಾರ್ಥೇವ ಯಾಂಚ ನಿಷ್ಫಲಂ. ಅಂತಹ ಜಿಪುಣರ ಹತ್ರ ಹೋಗಿ ನೀವು ಬೇಡಿದ್ದು ಹೇಗೆ ನಿಷ್ಫಲವಾಗುತ್ತೋ ಹಾಗೆ ಇದು ವಜ್ರಾಯುಧ ನಿಷ್ಫಲ ಆಗತ್ತೆ ಅಂತ ತಿಳ್ಕೊಳ್ಬೇಡ. ಯಾವತ್ತೂ ಕೂಡ ವಜ್ರಾಯುಧ ಪ್ರಯೋಗ ಮಾಡಿದ್ರೆ ಅದು ನಿಷ್ಫಲ ಆಗೋದೇ ಇಲ್ಲ, ಅದು ಅಮೋಘ. ಅಂತಹ ಅಮೋಘವಾದ ವಜ್ರಾಯುಧವನ್ನ ಇಟ್ಕೊಂಡು ನನ್ನ ಮೇಲೆ ಅದನ್ನು ಪ್ರಯೋಗ ಮಾಡದೆ ಹಾಗೆ ಸುಮ್ಮನೆ ಕೂತಿದೆಯಲ್ಲ, ಯಾಕೆ ಅಂತ ಕೇಳ್ತಾನೆ. ಸುರೇಂದ್ರ ಕಸ್ಮಾನ್ನ ಹಿನೋ ಶಿವಜ್ರಂ ಪುರಸ್ಥಿತೆ ವೈರಿಣಿಮಯ್ಯ ಮೋಘಂ ಮಾ ಸಂಶಯಿಷ್ಠಾನ ಗದೇವ ವಜ್ರಂ ಸ್ಯಾನ್ನಿಷ್ಫಲಂ ಕೃಪಣಾರ್ಥೇವ ಯಾಂಚ ನನ್ವೇಷ ವಜ್ರಸ್ತವ ಶಕ್ರ ತೇಜಸಾ ಹರೇರ್ದಧೀಚೇಸ್ತಪಸಾ ಚ ತೇಜಿತಃ ಏನೈವ ಶತ್ರುಂ ಜಹಿ ವಿಷ್ಣು ಯಂತ್ರಿತೋ ಯತೋ ಹರಿರ್ವಿಜಯ ಶ್ರೀರ್ಗುಣಾಸ್ತತಃ. ಯಾಕೆ ಅಂದ್ರೆ, ಇಂದ್ರ, ನಿನ್ನ ವಜ್ರಾಯುಧ ಏನಿದೆಲ್ಲ ಅದು ಯಾಕೆ ಅಮೋಘ, ನಾ ಹೇಳ್ತೇನೆ ಕೇಳು ಅಂತಾನೆ. ವೃತ್ರನೇ ಹೇಳ್ತಾ ಇದ್ದಾನೆ, ನೀನು ಗದೆಯನ್ನ ಪ್ರಯೋಗ ಮಾಡಿದಾಗ ಅದು ವ್ಯರ್ಥ ಆಯ್ತು. ಬೇರೆ ಯಾವುದೇ ಶಸ್ತ್ರಗಳನ್ನ ನನ್ನ ಮೇಲೆ ಪ್ರಯೋಗ ಮಾಡಿದ್ರು ಅದು ವ್ಯರ್ಥ ಆಗತ್ತೆ. ಆದ್ರೆ ಈ ವಜ್ರಾಯುಧವನ್ನ ಪ್ರಯೋಗ ಮಾಡಿದ್ರೆ ವ್ಯರ್ಥ ಆಗೋದಿಲ್ಲ. ಅದನ್ನ ಯಾಕೆ ನೀನು ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇಲ್ಲ? ಇದು ಅಮೋಘವಾದದ್ದು ವಜ್ರಾಯುಧ. ಯಾಕೆ ಅಂದ್ರೆ ಆ ವಜ್ರಾಯುಧದಲ್ಲಿ ಭಗವಂತನ ತೇಜಸ್ಸಿದೆ, ದಧೀಚಿ ಮುನಿಗಳ ತಪಸ್ಸಿದೆ. ಬಹಳ ಚೂಪಾಗಿದೆ ಅದು. ದಧೀಚಿ ಮುನಿಗಳ ತಪಸ್ಸಿನಿಂದ ಕೂಡಿದೆ, ಭಗವಂತನ ತೇಜಸ್ಸಿನಿಂದ ಕೂಡಿದೆ ಅದು. ಹಾಗಾಗಿ ಅದರಿಂದಲೇ ನನ್ನನ್ನ ಕೊಲ್ಲು, ನೀನು ಆರಾಮಾಗಿ ಕೊಲ್ಲಬಹುದು ನನ್ನನ್ನ. ಯಾಕೆ ಅಂದ್ರೆ ನಿನಗೆ ವಿಷ್ಣು ವಶ ಆಗಿಬಿಟ್ಟಿದ್ದಾನೆ. ವಿಷ್ಣು ಯಂತ್ರಿತ, ನಿನಗೆ ಭಗವಂತನ ಅನುಗ್ರಹ ಇದೆ, ನಿನ್ನ ವಶ ಆಗಿದ್ದಾನೆ ಭಗವಂತ. ಈಗ ನಿನ್ನ ವಜ್ರಾಯುಧದಲ್ಲಿ ಅವನ ಒಂದು ವಿಶೇಷವಾದ ತೇಜಸ್ಸನ್ನ ಇಟ್ಟಿದ್ದಾನೆ ಆ ಭಗವಂತ. ಯಾರಿಗೆ ಭಗವಂತ ವಶ ಆಗಿ ಬಿಡ್ತಾನೋ, ಯಾರ ಪಕ್ಷದಲ್ಲಿ ಬಂದು ಆ ವಿಷ್ಣು ನಿಲ್ತಾನೋ ಆ ಪಕ್ಷದಲ್ಲೇ ಜಯ ಸಂಪತ್ತು ಎಲ್ಲ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಎಲ್ಲಾ ಗುಣಗಳು ಆ ಪಕ್ಷದಲ್ಲೇ ಇರುತ್ತೆ. ಯಾವ ಪಕ್ಷದಲ್ಲಿ ಭಗವಂತ ವಿಷ್ಣು ಬಂದು ನಿಲ್ತಾನೋ ಅವರ ಪಕ್ಷದಲ್ಲೇನೆ ಶ್ರೀಹಿ ವಿಜಯ ಗುಣಾಹ ತತಃ. ಅವರ ಪಕ್ಷದಲ್ಲೇ ವಿಜಯ ಸಂಪತ್ತು, ಬೇರೆ ಎಲ್ಲಾ ಗುಣಗಳು ಎಲ್ಲವೂ ಆ ಭಗವಂತ ಯಾವ ಪಕ್ಷದಲ್ಲಿ ನಿಲ್ತಾನೋ ಆ ಪಕ್ಷದಲ್ಲಿರುತ್ತೆ. ಅಂತಹ ಭಗವಂತನೇ ನಿನಗೆ ವಶ ಆಗಿದ್ದಾನೆ. ಆ ಭಗವಂತನೇ ನಿನ್ನ ವಜ್ರಾಯುಧದಲ್ಲಿ ವಿಶೇಷವಾಗಿ ತೇಜಸ್ಸು ಸನ್ನಿಹಿತನಾಗಿ ಕೂತಿದ್ದಾನೆ.
ಅಂದಮೇಲೆ ಅದು ವ್ಯರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದದೀಚಿ ಋಷಿಗಳ ತಪಸ್ಸು ಬೇರೆ ಇದೆ ಅದರಲ್ಲಿ. ಹಾಗಾಗಿ ಆ ವಜ್ರಾಯುಧ ಪ್ರಯೋಗ ಮಾಡು. ಅದನ್ನ ಇಟ್ಕೊಂಡು ಸುಮ್ಮನೆ ಕೂತಿದೆಯಲ್ಲ, ನಾನು ನಿನ್ನ ಶತ್ರು, ಎದುರಿಗೆ ಬಂದು ನಿಂತಿದ್ದೇನೆ. ಆದರೂ ಆ ವಜ್ರಾಯುಧವನ್ನು ಪ್ರಯೋಗ ಮಾಡದೆ ಸುಮ್ಮನೆ ಯಾವ್ದ್ಯಾವ್ದು ಆಯುಧಗಳನ್ನು ಪ್ರಯೋಗ ಮಾಡಿ ವ್ಯರ್ಥ ಮಾಡ್ಕೊಳ್ತಾ ಇದ್ದೀಯಲ್ಲ. ಮೊದಲು ಆ ವಜ್ರಾಯುಧ ಪ್ರಯೋಗ ಮಾಡು, ಅದು ವ್ಯರ್ಥ ಆಗೋದಿಲ್ಲ. ಅದರಿಂದಲೇ ನನ್ನನ್ನು ಕೊಲ್ಲು, ಅದರಿಂದ ನೀ ಆರಾಮವಾಗಿ ನನ್ನನ್ನ ಸಾಯಿಸಬಹುದು ಅಂತ ವೃತ್ರನೇ ಹೇಳ್ತಾ ಇದ್ದಾನೆ. ನನ್ವೇಷ ವಜ್ರಸ್ತವ ಶಕ್ರ ತೇಜಸಾ ಹರೇರ್ದಧೀಚೆ ತಪಸಾ ಚ ತೇಜಿತಃ ತೇನೈವ ಶತ್ರುಂ ಜಹಿ ವಿಷ್ಣು ಯಂತ್ರಿತೋ ಯತೋ ಹರಿರ್ವಿಜಯಃ ಶ್ರೀರ್ಗುಣಾಸ್ತತಃ. ಅಹಂ ಸಮಾಧಾಯ ಮನೋ ಯಥಾಹ ಸಂಕರ್ಷಣಸ್ತಚ್ಚರಣಾರವಿಂದೆ ತ್ವದ್ವಜ್ರರಂಹೋ ಲುಳಿತಗ್ರಾಮ್ಯ ಪಾಶೋ ಗತಿಂ ಮುನೇರ್ಯಾಮ್ಯಪವಿದ್ಧ ಲೋಕಃ. ನೀನು ಆ ವಜ್ರಾಯುಧವನ್ನು ಪ್ರಯೋಗ ಮಾಡಿ ನನ್ನನ್ನ ಸಂಹಾರ ಮಾಡು. ನನ್ನ ಗುರು, ನನಗೆ ಒಡೆಯ, ನನಗೆ ಸಂಕರ್ಷಣ, ಆ ಸಂಕರ್ಷಣ ನನ್ನ ಗುರು, ನನಗೆ ಒಡೆಯ, ಅವನು ಉಪದೇಶ ಮಾಡಿದಂತೆ ಆ ಸಂಕರ್ಷಣನ ಪಾದಾರವಿಂದಗಳಲ್ಲೇ ಮನಸ್ಸನ್ನ ಇಟ್ಟು ನಾನು ನಿನ್ನ ವಜ್ರಾಯುಧದ ಏಟಿನಿಂದ ಈ ಶರೀರವನ್ನ ತ್ಯಾಗ ಮಾಡ್ತೇನೆ. ವಿಷಯ ಪದಾರ್ಥಗಳ ಆಸೆಯನ್ನೆಲ್ಲ ಬಿಟ್ಟು ಆ ಸಂಕರ್ಷಣನ ಪಾದ ಕಮಲಗಳಲ್ಲೇ ನನ್ನ ಮನಸ್ಸನ್ನ ಇಟ್ಟು ಈ ಶರೀರ ತ್ಯಾಗ ಮಾಡ್ತೇನೆ. ಹಾಗಾಗಿ ಬೇಗ ಆ ವಜ್ರಾಯುಧವನ್ನು ನನ್ನ ಮೇಲೆ ಪ್ರಯೋಗ ಮಾಡು. ನನಗೆ ಸ್ವಾಮಿಯಾದಂತಹ ಆ ಸಂಕರ್ಷಣ ಭಗವಂತನ ಪಾದ ಕಮಲಗಳಲ್ಲಿ ಮನಸ್ಸನ್ನ ಇಟ್ಟು ಕರ್ಮ ಬಂಧನದಿಂದ ಬಿಡುಗಡೆಯನ್ನ ಪಡ್ಕೊಂಡು, ವಿಷಯ ಪದಾರ್ಥಗಳಿಂದ ಬಿಡುಗಡೆಯನ್ನು ಪಡ್ಕೊಂಡು ಶರೀರ ತ್ಯಾಗ ಮಾಡ್ತೇನೆ. ನಾನು ಈ ಕ್ಷುಲ್ಲಕವಾದ ಸ್ವರ್ಗ ಮೊದಲಾದಂತಹ ಲೋಕಗಳನ್ನ ಪಡೆಯದೆ ಒಳ್ಳೆ ಯೋಗಿಗಳು ಹೊಂದುವ ದುರ್ಲಭವಾದ ಸದ್ಗತಿಯನ್ನು ನಾನು ಪಡಿತೇನೆ ಅಂತಾನೆ. ಇದೆಲ್ಲ ಬೇಡ ನನಗೆ. ತದ್ವಜ್ರ ರಂಹೋ ಲುಳಿತ ಗ್ರಾಮ್ಯ ಪಾಶಃ ಗತಿಂ ಮುನೇರ್ಯಾಮಿ ಅಪವಿದ್ಧ ಲೋಕಃ. ಮುನೇಹೆ ಅಪವಿದ್ಧ ಲೋಕಃ, ಮುನಿಗಳು ಜ್ಞಾನಿಗಳು ಹೊಂದುವಂತಹ ಅಪವಿದ್ಧ ಲೋಕ ಏನಿದೆ ಅಲ್ಲ, ವೈಕುಂಠಾದಿ ಲೋಕ ಅಂತ ಅರ್ಥ. ಅಲ್ಲಿಗೆ ಹೋಗ್ತೇನೆ ನಾನು. ಇದು ಬೇಡ ನನಗೆ. ಈ ಲೋಕ, ಈ ಸ್ವರ್ಗ ಮೊದಲಾದ ಲೋಕಗಳು ಬೇಡ ನನಗೆ. ಸಂಕರ್ಷಣನ ಪಾದಕಮಲಗಳನ್ನೇ ಧ್ಯಾನ ಮಾಡ್ತಾ ನಾನು ಲುಳಿತ ಗ್ರಾಮ್ಯ ಪಾಶಃ ಅಂತ. ಲುಳಿತ ಗ್ರಾಮ್ಯ ಪಾಶ, ಗ್ರಾಮ್ಯ ಪಾಶ ಅಂದ್ರೆ ವಿಷಯ ಭೋಗಗಳ ಆಸೆ, ಅದನ್ನೆಲ್ಲ ಲುಳಿತ ಕಡ್ಕೊಂಡು, ವಿಷಯ ಪದಾರ್ಥಗಳ ಆಸೆಯನ್ನೆಲ್ಲ ಕಳ್ಕೊಂಡು ಅಪವಿದ್ಧ ಲೋಕವನ್ನು ಪಡಿತೇನೆ. ಅಪವಿದ್ಧ ಅಂದ್ರೆ ತ್ಯಾಗ ಮಾಡ್ತೇನೆ. ಈ ದೇಹವನ್ನ ತ್ಯಾಗ ಮಾಡಿ ಈ ದೇಹದಿಂದ ಹೊರಟು ನಾನು ಅಲ್ಲಿಗೆ ಹೋಗ್ತೇನೆ. ಎಲ್ಲಿಗೆ? ಮುನೇಹೆ ಗತಿ, ಮುನಿಗಳು ಋಷಿಮುನಿಗಳೆಲ್ಲ ಹೋಗುವ ಲೋಕ ಗತಿ, ಆ ಗತಿಯನ್ನು ನಾನು ಪಡಿತೇನೆ. ಮುನಿಗಳ ಗತಿಯನ್ನ ಪಡಿತೇನೆ ಅಂತನ್ನೋದ್ರಿಂದ ಈ ಲೋಕ ಬೇಡ ನನಗೆ ಅಂತ. ಸ್ವರ್ಗಾದಿ ಲೋಕಗಳ ಅಪೇಕ್ಷೆ ಇಲ್ಲ ನನಗೆ. ತಿರಸ್ಕೃತ ಸ್ವರ್ಗಾದಿ ಲೋಕೋವ ಅಪವಿದ್ಧ ಲೋಕ ಅನ್ನೋದಕ್ಕೆ ಹಾಗೂ ಅರ್ಥ ಮಾಡಬಹುದು. ಅಥವಾ ಅಪವಿದ್ಧ ಅಂತಂದ್ರೆ ನಾನು ಇಲ್ಲಿಂದ ಹೊರಟು, ಈ ಶರೀರದಿಂದ ಹೊರಟು ಅಂತನೂ ಅರ್ಥ. ಈ ಶರೀರದಿಂದ ಹೊರಟು ಹೋಗಿ ಅಸ್ಮಾಲ್ ಲೋಕಾತ್ ಪ್ರೇತ್ಯ ಅಂತ ವೇದ ಇದೆ. ಆ ವೇದ ಪ್ರಕಾರ ಈ ಲೋಕದಿಂದ ಹೊರಟು ಅಂತ ಒಂದರ್ಥ. ಇನ್ನೊಂದು ಅಪವಿದ್ಧ ಲೋಕ ಅನ್ನೋದಕ್ಕೆ ಸ್ವರ್ಗಾದಿ ಲೋಕಗಳನ್ನು ತಿರಸ್ಕಾರ ಮಾಡಿ ಮುನಿಗಳು ಹೊಂದುವ ಲೋಕವನ್ನು ನಾನು ಪಡಿತೇನೆ ಅಂತ. ಹೀಗೆ ಎರಡೂ ಅಭಿಪ್ರಾಯ ಇದೆ. ಆ ವಜ್ರಾಯುಧವನ್ನು ಪ್ರಯೋಗ ಮಾಡು, ಅದರಿಂದ ನಾನು
ಭಗವಂತನ ಪಾದಗಳನ್ನೇ ಧ್ಯಾನ ಮಾಡ್ತಾ ಸಂಕರ್ಷಣನ ಪಾದ ಕಮಲಗಳಲ್ಲಿ ನನ್ನ ಮನಸ್ಸನ್ನ ಇಟ್ಟು ವಿಷಯ ಪದಾರ್ಥಗಳ ಅಪೇಕ್ಷೆಯನ್ನು ಬಿಟ್ಟು ಈ ಲೋಕಗಳನ್ನೆಲ್ಲ ತ್ಯಾಗ ಮಾಡಿ ಮುನಿಗಳು ಹೊಂದುವ ಆ ವೈಕುಂಠ ಲೋಕವನ್ನು ನಾನು ಪಡಿತೇನೆ. ಹಾಗಾಗಿ ಬೇಗ ನನ್ನ ಮೇಲೆ ವಜ್ರಾಯುಧವನ್ನು ಪ್ರಯೋಗ ಮಾಡು ಅಂತ ಹೇಳ್ತಾ ಇದ್ದಾನೆ. ಅಹಂ ಸಮಾಧಾಯ ಮನೋ ಯಥಾಹ ಸಂಕರ್ಷಣಸ್ತಚ್ಚರಣಾರವಿಂದೇ ತದ್ವಜ್ರರಂಹೋ ಲುಳಿತಗ್ರಾಮ್ಯಪಾಶೋ ಗತಿಂ ಮುನೇರ್ಯಾಮ್ಯಪವಿದ್ಧಲೋಕಃ. ಸಾಕು, ಟೈಮ್ ಆಯಿತು. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ಹರೇ ಹರೇ ಆಚಾರ್ಯ.